ಏನಾಗ್ತದ? ಇವ ಏನು ಪರಸು ಮಾಸ್ತರ ಅರ್ಬಟ್ ಮಾಡ್ತಾನ ನೋಡ್ರಿ. ಹೊತ್ತು ಹೊಂಡುದ್ರಾಗ ಇವ್ರು ಕಚ್ಚಿ ಸೈನ್ ಮಾಡ್ಲಿಕ್ಕೆ ಮದುವಣ ಬತ್ತಾನ ಮಗನೇ ಬೇಡ್ರಿ ಚಾಲೆಂಜ್ ಕೊಟ್ಟು ಹಾಡಿಕೆ. ಹೌದು ಹೌದು. ಸಭಾ ಪಂಡಿತರಲ್ಲಿ ಸವಿನಯದ ಪ್ರಾರ್ಥನೆ. ಹೌದು. ಕೂಡಿದಂತ ಎಲ್ಲ ನನ್ನ ಗುರು ಹಿರಿಯರಿಗೆ, ಏನ್ ಮಾಡ್ಬೇಕಾಗಿದ್ರಿ? ಮಾಡ್ಯಾಳ ಗ್ರಾಮದ ಭಕ್ತರಿಗೆ, ಹೌದು, ಓಗ್ಯಾಣ ಮುತ್ತನ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಯನ್ನ ಹೇಳಿ 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 ಪುಣ್ಯಾತ್ಮರೇ, ಏನಾತ್ರಿ? ಇವತ್ತಿನ ದಿವಸ ನಿಮ್ಮೂರಾಗ ಡೊಳ್ಳಿನ ಹಾಡ ಈಗ ರಂಗೇರಿ ಅದು. ಈಗ ರಂಗೇರಿ ಅದ್ರಪ್ಪ. ನಮ್ಮ ಉತ್ತನಾಳದ ಪರಸು ಮಾಸ್ತರ್ ಅವರು ಏನ್ ಮಾಡಿದ್ರು? ಹೇಳಿದ್ರವ್ರು ಏನತ್ತ? ಮಗಲಾಗ ಮಾಸ್ತರ್ ವಿಷಯ ಇಡ್ಲಿಲ್ಲ, ಯಾಕೋ ನನಗೆ ಅನ್ಸದಂಗ್ ಕಾಣಿಸ್ತಾನ ಅಂದ್ರ ಅವ್ರ ಮನಸ್ಸ. ಹೇಳ್ಯಾರ ಮಾತ. ಮುಂದೆ ನಂದಿಲ್ ಕಡೆ ಮನಸ್ಸನಾಗ ಅಂದಾರ ಅವ್ರು. ಹೌದು. ಪರಸು ಮಾಸ್ತರ್ ಅವ್ರ ನಾವು ವಿಷಯ ಇಡೋ ಟೈಮ್ದಾಗ ಬ್ಯಾಡ್ ಅಂದವ್ರು ನೀವು ಮಾತಾಡಕ್ರಿ ಎದ್ದು ಹೋಗಿರೋರು. ಹೌದು ಹೌದು. ಇರ್ಲಿ, ಏನಾತ್ರಿ? ಇವತ್ತ ದೈವದವರು ಒಳ್ಳೆ ನಿರ್ಣಯ ತಗೊಂಡು ಜಗತ್ತೊಳಗ ದಾನ ಶ್ರೇಷ್ಠ ಏನು ಧರ್ಮ ಶ್ರೇಷ್ಠ ಅಂತೇಳಿ ವಿಷಯ ಇಟ್ಟಿರಿ. ಇಟ್ಟಾರಪ್ಪ. ವಿಷಯ ಇಟ್ಟ ಕಾಲಕ್ಕ ನಮ್ಮ ಉತ್ತನಾಳ ಪರಸು ಮಾಸ್ತರ್ ಅವರು ಹೇಳಿದ್ರು. ಏನತ್ತ? ಇದರಾಗ ಯಾವಾದ ವಿಷಯ ಹಿಡಿದು ಬೆಳೆಸ್ತಾರೆ ಬೆಳೆಸಲಿ, ಹೊತ್ತು ಹೊಂಟು ಗುಡದೆ ಆರಾಗುಕ್ಕಿಂತ ಮೊದಲೇ ಏನಾತ್ರಿ? ವಿಷಯ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ, ಮಂದಿ ಕೈಲಿ ಟಾಳಿ ತೊಂಡೆ ಮಂಗಳಾರತಿ ಮಾಡ್ತೀನಿ ಅಂತ ಹೇಳ್ಯಾರಪ್ಪ. ದೈವ ಗಚ್ಚಿಕೊಂಡ್ರಿ. ಏನಾಗ್ತದ? ಇವ ಏನು ಪರಸು ಮಾಸ್ತರ ಅರ್ಬಟ್ ಮಾಡ್ತಾನ ನೋಡ್ರಿ. ಹೊತ್ತು ಹೊಂಡುದ್ರಾಗ ಇವ್ರು ಕಚ್ಚಿ ಸೈನ್ ಮಾಡ್ಲಿಕ್ಕೆ ಮದುವಣ ಬತ್ತಾನ ಮಗನೇ ಬೇಡ್ರಿ ಚಾಲೆಂಜ್ ಕೊಟ್ಟು ಹಾಡಿಕೆ. ಹೌದು ಹೌದು. ಪರಸು ಮಾಸ್ತರ್ ಅವ್ರ ವಿಷಯ ನನ್ನ ಪಾಲಿಗೆ ಯಾವಾದಿರ್ಲಿ ಅಂತ ಕೇಳಿದ್ರ, ಯಾವಾದಿರ್ಲಿರಪ್ಪ? ದಾನ ಶ್ರೇಷ್ಠ ಅನ್ನೋದು ನನ್ನ ಪಾಲಿಗಿರಲಿ. ಹೌದು. ದಾನ ದಾನ ಹೆಂಗ ಶ್ರೇಷ್ಠ? ಹೆಂಗ ಶ್ರೇಷ್ಠಪ್ಪ? ದಾನದಿಂದ ನಾವು ನೀವು ಈಗ ಬದುಕುತ್ತೇವೆ ಭೂಮಿ ಮೇಲೆ. ಹೌದು. ಆತ್ಮರ ಹೇಳ್ತಾರ. ಏನ್ ಹೇಳಿದ್ರು? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿಗೆ ಎತ್ತ ಕಾಣ ರಾಮನಾಥ ರಾಮನಾಥ ಅಂತ ಹೇಳಿದ್ರು. ಹೆಂಗ ಹೇಳಿದ್ರಪ್ಪ? ನೋಡ್ರಿ, ನಿಸರ್ಗದ ಮಳಿ ಆಗುತ್ತದ ನಮ್ಮ ಸಲುವಾಗಿ. ಹೌದು. ಇದು ಗಾಳಿ ಬೀಸ್ತದ ನಮ್ಮ ದಾನಕ್ಕಾಗಿ. ಹೌದು. ಭೂಮಿ ಒಳಗ ಫಸಲು ಬೆಳೀತದ ನಮ್ಮ ದಾನಕ್ಕಾಗಿ. ಹೌದು. ಇದಕ್ಕ ಯಾರ ದಾನ ಕೊಟ್ಟಾರ ನಮಗಂದ್ರ ಪರಮಾತ್ಮ ದಾನ ಕೊಟ್ಟಾನ. ಹೌದು ಹೌದ್ರಪ್ಪ. ಈ ಸೃಷ್ಟಿ ತಯಾರಾಗಬೇಕಾದ್ರೆ ಇದು ಪರಮಾತ್ಮನ ದಾನ. ಹೆಂಗ್ರಪ್ಪ? ದಾನದೊಳಗ ಪ್ರಕಾರಗಳದಾವು. ಯಾವ್ಯಾವದಾವ? ಅನ್ನದಾನ, ಭೂದಾನ, ಗೋದಾನ, ಹೌದು, ವಸ್ತ್ರದಾನ, ವಿದ್ಯಾದಾನ, ಹೌದು, ಕನ್ಯಾದಾನ ಅಂತೇಳಿ ಹಿಂಗ ದಾನದೊಳಗ ಪ್ರಕಾರಗಳದಾವು. ಹೌದು. ಇದು ಒಂದೊಂದು ದಾನ ಒಂದೊಂದು ಕಾರ್ಯ ಮಾಡ್ಯಾವ್ರಪ್ಪ. ಜಗತ್ತದೊಳಗ ದಾನ ಬಿಟ್ರ ಏನೂನೇ ಇಲ್ಲ. ದಾನ ಹೆಂಗ ಶ್ರೇಷ್ಠ? ಹೆಂಗ್ರಪ್ಪ? ಯಾವ ಜತ್ತ ತಾಲೂಕ್ ಸಾಂಗ್ಲಿ ಜಿಲ್ಲಾ ಪುಣ್ಯ ಪಾವನ ಕ್ಷೇತ್ರ ಯಾವಾದ್ರಪ್ಪ? ಉಮರಾಣಿ ಗ್ರಾಮದೊಳಗ ಹುಟ್ಟಿ ಬಂದಳು ಲಿಂಗಮ್ಮ. ತಾಯಿ ತಂದೆ ಮನೆಯೊಳಗ ಮಗಳಿಗೆ ಬೆಳೆಸಿದ್ರು, ಆನಂದದಿಂದ ಬೆಳೆದ ದೊಡ್ಡಕ್ಕೆ ಆದಳು. ಹೌದು ಹೌದು. ಖರೆ ಮನೆಯೊಳಗ ಮಕ್ಕಳಿಗೆ ಸಂಸ್ಕಾರ ಬೇಕು. ಮನ್ಯಾಗ ಹೆಂಗ ಸಂಸ್ಕಾರ ಇರ್ತದ ಹಂಗ ಮಕ್ಕಳು ಬೆಳಿತಾವ್ರಪ್ಪ. ಬೆಳೆದ ದೊಡ್ಡಕ್ಕೆ ಆದಳು ದಾನಮ್ಮ. ಬಾಯಿಯಿಂದ ಗುರುನಾಮ ಸ್ಮರಣೆ ಮಾಡುತ್ತಾ ಬೆಳೆದ ದೊಡ್ಡಕ್ಕಾದಳು. ಬೆಳೆದ ದೊಡ್ಡಕ್ಕೆ ಆಗಿಕ್ಕಿರಿಂದ ಲಿಂಗಮ್ಮ ಒಮ್ಮೆ ತನ್ನ ಕಿವಿದಿಂದ ಕೇಳಿದಳು. ಏನಂತ? ಕಲ್ಯಾಣ ಅನುಭವ ಮಂಟಪದೊಳಗ ಅಣ್ಣ ಬಸವಣ್ಣನವರು ದಿನನಿತ್ಯ ದಾನ ಮಾಡ್ತಾರ. ಲಕ್ಷದ ಮೇಲೆ 96,000 ಜಂಗಮರು 63 ಮಂದಿ ಗಣಾಂಗಗಳಿಗೆ ದಿನನಿತ್ಯ ಅನ್ನದಾಸೋಗ ಮಾಡಿಸ್ತಾರೆ. ಹೌದು ಹೌದು. ಒಮ್ಮೆ ಆದ್ರೂ ಬಸವಣ್ಣನವರಿಗೆ ಭೇಟಿ ಆಗಬೇಕು, ಬಸವಣ್ಣನವರ ದರ್ಶನ ಪಡಿಬೇಕು ಅಂತೇಳಿ ಮನುಷ್ಯನೊಳಗ ಸಂಕಲ್ಪ ಮಾಡ್ತಾಳ ಪುಣ್ಯಾತ್ಮರು. ಮಾಡಿ ಏನ್ ಮಾಡಿದ್ರ ಅವಾಗ? ಮನುಷ್ಯನೊಳಗ ಸಂಕಲ್ಪ ಮಾಡಿಕ್ಕಿರಿಂದ ತನ್ನಲ್ಲಿ ಇರ್ತಕ್ಕಂತ ಊರಾಗ ಒಬ್ಬರಿಗೆ ಹಿರಿಯರಿಗೆ ಕೇಳ್ತಾಳ. ಏನಂತ? ಸಂಸಾರ ಮೊದಲು ಎನ್ನ ಸಾಧನೆ ಮೊದಲು ಅಂತ ಕೇಳಿದ್ರು.
ಅವಾಗ ಏನ್ ಹೇಳ್ತಾರ ಅವ್ರು? ಅವಾಗ ಹಿರಿಯರು ಹೇಳಿದ್ರು, ತಂಗಿ ಮೊದಲ ಸಾಧನ ನಂತರ ಸಂಸಾರ. ಹೌದು ಹೌದು. ಮಧ್ಯರಾತ್ರಿ ಒಳಗ ಮನೆಯಿಂದ ಎದ್ದಕ್ಕಿಂದ ಕಲ್ಯಾಣ ಅನುಭವ ಮಂಟಪಕ್ಕೆ ಹೋಗಿ ಬಸವಣ್ಣನವರ ದರ್ಶನ ಪಡಿಬೇಕಂತೇಳಿ ದಾನಮ್ಮ ಹೊಂಟರು. ಹೌದು. ಹಿಂದ ಜನ ಮಾತಾಡ್ತಿದ್ರು, ರಾತ್ರಿ ಎದ್ದು ಓಡಿ ಹೋಗ್ಯದ ಹುಡುಗಿ ಅಂತೇಳಿ. ಹೌದು ಹೌದು. ಆದ್ರ ಸತ್ಕಾರ್ಯಕ್ಕೆ ಹೊಂಟಿಳು ಪರಮಾತ್ಮನ ನಾಮ ಬಾಯಿಲೆ ನುಡಿತಿದ್ರು. ಹೋಗುವ ಸಮಯದೊಳಗ ಮನಸ್ಸನಾಗ ವಿಚಾರ ಮಾಡ್ತಾಳ ಲಿಂಗಮ್ಮ, ಏನಂತ? ನಾ ಹಿಂಗೆ ಹೋಗಬಾರ್ದು ಬರಗೈಲಿ ಅಂತ ತಿಳ್ಕೊಂಡು ಒಂದ ಬುಟ್ಟಿ ಬಾಳಿ ಹಣ್ಣು ತಗೊಂಡಳ ಪುಣ್ಯಾತ್ಮರಿ. ಬಾಳಿ ಹಣ್ಣು ತಗೊಂಡಿಕ್ಕಿರಂದ ಹಾದಿ ಒಳಗ ಕಲ್ಯಾಣದ ದಾರಿ ಒಳಗ ಹೋಗುವ ಸಮಯದೊಳಗೆ ಎಲ್ಲರಿಗೆ ಹಂಚುಗೊತ್ತು ದಾನ ಮಾಡುತ್ತ ಹೋದಳು. ಹೌದು ಹೌದು. ದಾನ ಮಾಡ್ಕೊತ ಹೋಗಿ ಕಲ್ಯಾಣ ಅನುಭವ ಮಂಟಪದೊಳಗೆ ನಿತ್ತಳು. ಸುನ್ನಪೀಠದ ಸಿಂಹಾಸನದ ಅಧಿಪತಿ ಇದ್ರು ಅಲ್ಲಮ ಮಹಾಪ್ರಭುಗಳು. ಅಲ್ಲಮ ಮಹಾಪ್ರಭುಗಳು ಅಣ್ಣ ಬಸವಣ್ಣನವರು ಎಲ್ಲಾರು ನೋಡ್ತಾರ. ಏನಂತಾರ? ತಂಗಿ, ನಮ್ಮ ದರ್ಶನಕ್ಕಾಗಿ ನಿನ್ನ ಮನಿ ಮಾರ ಬಿಟ್ಟು ಬಂದಿದೆ. ಖರೆ ಜಗತ್ತದೊಳಗ ದಾನ ಶ್ರೇಷ್ಠ ಅಂತೇಳಿ ನಿನ್ನ ಮನಸ್ಸಿನಾಗ ತಿಳ್ಕೊಂಡು ಬಾಳಿ ಹಣ್ಣ ದಾನ ಮಾಡಿದೆ ಅಂದ್ರ ತಂಗಿ, ಇವತ್ತಿಗೆ ನಿನ್ನ ಹೆಸರು ಲಿಂಗಮ್ಮ ಹೋಗಿ ದಾನಮ್ಮ ಆಗ್ಲತ್ತೇಳಿ ಆಶೀರ್ವಾದ ಮಾಡ್ಯಾರ. ಪುಣ್ಯಾತ್ಮರಿ ದಾನಮ್ಮ ಆಗ್ಲತ್ತೇಳಿ ಆಶೀರ್ವಾದ ಮಾಡ್ಯಾರ. ಹೌದು ಹೌದು ಹೌದು. ಹೆಸರು ದಾನದಿಂದ ಲಿಂಗಮ್ಮ ಹೋಗಿ ದಾನಮ್ಮ ಆಗ್ಯದ. ಈಗ ಜತ್ತ ತಾಲೂಕು ಗುಡ್ಡಾಪುರದಾಗ ಮಂದಿರದ ಜಗತ್ತದೊಳಗ ಕೋಟಿ ಕೋಟಿ ಮಂದಿ ಕೂಡ್ತದ ಅಮಾಶಿಗೆ. ಹೌದು ಹೌದ್ರಪ್ಪ. ಇದು ದಾನದಿಂದ ಪರಸು ಮಾಸ್ತರ್ ಅವ್ರ ಆಗ್ಯಾದ್ರಪ್ಪ. ಇವ್ರು ಹೆಂಗದ ಗೊತ್ತೇನ್ರಿ? ಹೆಂಗ್ರಿ? ಸೊನ್ಯಾಳ ಹನುಮಂತ ಗೌಡ್ರದು ಒಂದು ಹುಲಿ ಹೆಂಗಿ ಉಟ್ಕೊಂಡಾರ ಇವ್ರು. ಹುಲಿ ಹೆಂಗಿ ಹಾಕೊಂಡ್ರ ಖರೆ ಹುಲಿ ಇದು ಅಲ್ರಿ. ನೀವು ಇದು ಹುಲಿ ಅದೇ ಅಂತ ತಿಳಿದಿರಿ. ಒಂದು ಜರಾಣಿ ಕಟ್ಟಿಗೆ ಚುಚ್ಚಿ ನೋಡ್ರಿ, ಇದು ಹುಲಿ ಅಲ್ಲ. ಈ ಹುಲಿಗೆ ಇವತ್ತು ಇಲ್ಲಿ ತಿಳಿತದ ಇದು ಅಸಲಿ ಅದು ನಕಲಿ ಅದು. ನೋಡಿದೈತಿ. ನಿಮ್ಮ ಸಲುವಾಗಿ ಅಂಶದ ಮುತ್ತನ ಮಟ್ಟ ಮನ್ಯಾಗ ಬಬುಲಾದಿ ಲಕ್ಷ್ಮಣ ಬಂದನು. ಹೇಳ್ತೀನಿ ಪರಸು ಮಸ್ತಾರ, ಏನತ್ತ? हम कुत्तों का शिकार नहीं करते, हम शेरों का शिकार करने वाला आदमी है. ಹೌದು ಹೌದು. ನಿಮ್ಮಂತರು ಸಂಘಟನೆ ಹಾಡಿಕೆ ಮಾಡ್ಬೇಕು ಅನ್ನೋದು ನಮ್ಮದು ಛಲ ಅದು. ಹೌದು ಹೌದು ಐತ್ರಿಪ್ಪ. ಏನ್ ಮಾತಾಡ್ತೀರಿ ಮಾತಾಡ್ರಿ. ಇವತ್ತು ಹೊತ್ತು ಹೊಂಡುದ್ರಾಗ ವಿಷಯ ಹೆಚ್ಚು ಮಾಡ್ತೀನಿ ಅಂತ ನೀವ್ ಅಂದಿರಿ. ನಿಮ್ಮ ವಿಷಯ ಈ ಊರಾಗ ಮಣ್ಣ ಕೊಟ್ಟ ಮಂಗಳಾರತಿ ಮಾಡ್ಲಿಕ್ಕೆ 10 ಮೇಳನೆ ಬೇಡ್ರಿ. ಹೌದು ಹೌದು. ಜಗತ್ತದೊಳಗ ದಾನ ಹೆಂಗ ಶ್ರೇಷ್ಠದ ಕೇಳ್ರಿ. ಹೆಂಗದ್ರಿ? ದಾನಕ್ಕಾಗಿ ದೇವತ್ರು ಓಡಿ ಬಂದಾರ. ಹೌದು. ಯಾರು ಬಂದಾರಪ್ಪ? ಈಗ ಎಲ್ಲಾ ನಮ್ಮ ರೈತ ಬಾಂಧವರು ಕೂಡಿರಿ. ಹೌದು. ಇಲ್ಲಿ ಮುತ್ಯಾನ ಗುಡಿ ಮುಂದೆ ಸತ್ಯಸಂಗಕ್ಕಾಗಿ ಕೂಡಿರಿ. ಕೂಡ್ಯಾರಪ್ಪ. ನೀವೇ ವಿಚಾರ ಮಾಡ್ರಿ. ಏನಂತ? ರೈತರು ಪ್ರಾರಂಭದಿಂದ ಮುಗಿತನ ಎಷ್ಟು ಸಲ ದಾನ ಮಾಡ್ತಾರ್ರಿ? ಬಿತ್ತು ಟೈಮ್ದೊಳಗ ಬೀಜ ದಾನ ಮಾಡ್ತಾರ. ಬಿತ್ತದ ಬಳಕ ಎದ್ದು ಬಂದ ಬಳಕ ಒಯ್ದ ಬಳಕ ಏನ್ ಮಾಡ್ತಾರ? ಮೆದಿ ದಾನ ಕೊಡ್ತಾರ. ಕೊಡ್ತಾರಿಲ್ರಿ? ಮುಂದ ರಾಶಿ ಆದ ಬಳಕ ಜ್ವಾಳ ದಾನ ಕೊಡ್ತಾರ. ಹೌದು. ಅದೇ ಜ್ವಾಳ ತಂದ ಮನೆಯೊಳಗ ರೊಟ್ಟಿ ಮಾಡಿ ಉಣುವ ಸಮಯದೊಳಗ ಯಾರೇ ಬೇಡಿ ಬೇಕಾರುಗಳು ಬಂದ್ರ ಅನ್ನದಾನ ಮಾಡ್ತಾರ. ನೀವು ಮನ್ಯಾಗ ಕೂತು ಊಟ ಮಾಡೋ ಸಮಯದೊಳಗ ಒಬ್ಬರು ಬೇಡ ಭಿಕ್ಷಕರು ಯಾರೇ ಮನೆಗೆ ಬಂದ್ರಂದ್ರ ಏನ್ ಮಾಡ್ತಾರ? ನಮ್ಮ ಅವುಗಳು ಏನ್ ಮಾಡ್ತಾರ ಮನ್ಯಾಗ? ಏನ್ ಮಾಡ್ತಾರಪ್ಪ? ಬಿಸಿ ರೊಟ್ಟಿ ಸೊರಿಸಿಡ್ತಾರ, ಕಟಕ ರೊಟ್ಟಿ ಅರ್ಧ ಒಯ್ದು ಕೊಡ್ತಾರ. ಖರೆ ದಾನ ಕೊಟ್ಟ ಸಮಯದೊಳಗ ದಾನ ತಗೊಂಡವ ಏನತ್ತಾನ? ಏನತ್ತಾರೆ? ತಾಯಿ ನನ್ನ ಹೊಟ್ಟಿಗೆ ಅನ್ನ ಕೊಟ್ಟಿದೆ, ನಿನ್ನ ಮನೆಯೊಳಗ ನಿನಗ ಪುಣ್ಯ ಹತ್ತಲಿ, ನಿನ್ನ ಗಂಡರ ಮಕ್ಕಳಿಗೆ ಪುಣ್ಯ ಹತ್ತಲಿ, ನಿನ್ನ ಮನಿ ಬೆಳ್ಳಿ ಹಂದ್ರ ಏರ್ಲತ್ತೇಳಿ ಆಶೀರ್ವಾದ ಮಾಡ್ಯಾನ. ಕೊಡ್ತಾರ. ಅರ್ಧ ರೊಟ್ಟಿ ದಾನದಿಂದ ಇಟ್ಟ ಆಶೀರ್ವಾದ ಮಾಡ್ಯಾರ. ಹೌದು. ಜಗತ್ತದೊಳಗ ದಾನ ಶ್ರೇಷ್ಠದ. ಹೌದು ಹೌದು. ಒಂದು ಮಾತು ಹೇಳ್ತೀನಿ ನಿಮಗೆ ಪುಣ್ಯಾತ್ಮರೇ. ಏನ್ರಿ ಮಾತ? ದಾನ ಮಾಡಿದಿವಂದ್ರ ಪರಮಾತ್ಮನು ನಮಗೆ ಹೆಂಗ ಬೆನ್ನ ಹತ್ತಿ ಬರ್ತಾನ, ಹೆಂಗ ಬರ್ತಾರಪ್ಪ, ಹೆಂಗ ಕಾಯ್ತಾನ ಅಂತಕ್ಕಂಥದ್ದು ಮಾತದ. ಹೇಳ್ರಪ್ಪ. ಮಂಗಳವೇಡದೊಳಗ ಸಂತಿದ್ದ ದಾಮಾಜಿ ಪಂತ ಏನ್ ಮಾಡಿದ್ರು? ಬೀದರ್ ಬಾದಶಾನ ಕೈಯಾಗ ಮಾಮಲೇದಾರ ತಳಿ ಕೆಲಸ ಮಾಡ್ತಿದ್ದ. ಹೌದು. ಅವಾಗ ಬೀದರದಿಂದ ಮಂಗಳವೇಡತ್ತ ಕರ್ನಾಟಕದ ರಾಜ್ಯತ್ತು ಬಾದಶಾ ಅದಕ್ಕ ರಾಜ ಇದ್ದ. ಹೌದು ಹೌದು. ಮಂಗಳವೇಡ ನಾಡಕ್ಕ ಬಹಳ ದಿನಕ್ಕೆ ಬರಗಾಲ ಬಿತ್ತು. ಏನಾಗಿತ್ರ ಅವಾಗ? ಈಗಿನ ಸಮಯದಾಗ ಬರಗಾಲ ಬಿದ್ರ ತಿರ್ಲಾಕ್ ಅನ್ನ ಸಿಗುತ್ತದ. ಹೌದು, ಸಿಗ್ತೈತ್ರಿಪ್ಪ. ಖರೆ ಕುಡಿಲಾಕ ನೀರ್ ಸಿಗಲ್ರಿ. ಯಾಕ? ಗೋಡಾವನದಾವ ಈಗ ರಗಡ್ ಸ್ಟಾಕ್ ಇಡ್ತಾರ. ಹೌದು. ಖರೆ ಆಗಿನ ಸಮಯದಾಗ ಹಂಗಿದ್ದಿತ್ಲ. ಹೆಂಗಿತ್ರಪ್ಪ? ನಮ್ಮ ಎಲ್ಲಾ ಹಿರಿಯರಿಗೆ ಗೊತ್ತದ.
ಕುಡಿಲಾಕ ನೀರು ಸಿಗ್ತಿತ್ತು ಖರೆ ಹೊಟ್ಟಿಗೆ ಊಟ ಸಿಗ್ತಿತ್ತಿಲ್ಲ. ಹೌದು ಹೌದು ದಿನ ಒಬ್ಬರ ಮನಿ ಹುಡುಗಿ ಕಿರಂದು ಊಟ ಮಾಡೋದು ಹಿರಿಯರದಾರ. ಹೌದು ಹಳದಾಗ ಕೊಳದಾಗ ಹಡ್ಡದ್ರ ನೀರು ಬರ್ತಿದ್ದು. ಅವಾಗ ಬೋರ ಬಾಯಿ ಗುಂಬಿದ್ದಿತ್ಲ, ನೀರಿನ ಪಾತಳಿ ಮ್ಯಾಲಿತ್ತು. ಹೌದು ಮಂಗಳವೇಡ ನಾಡಕ್ ಬರಗಾಲ ಬಿತ್ತು. ಎಲ್ಲಾ ಮಂದಿ ಬರಗಾಲದಿಂದ ಹೊಟ್ಟಿಗೆ ಅನ್ನಿರ್ಲಾರಿ ಸೈಲಕತ್ರ ಒದ್ದಾಡಿ. ಹೌದು ಹೌದು ದಾಮಾಜಿ ಪಂತ ಬಿದರ್ ಬಾದಶಾನ ಬಲ್ಯಾಕ ಮಾಮಲೆದಾರ ಇದ್ದ. ಮಂಗಳವೇಡದ ಮಾಮಲೆದಾರಿಕೆ ಅವನಿಗಿತ್ತು. ಒಂದ್ ದಿವ್ಸ ದಾಮಾಜಿ ಪಂತ ಊಟ ಮಾಡೋ ಸಮಯದೊಳಗ ಒಬ್ಬ ಬ್ರಾಹ್ಮಣ ಮನಿ ಮುಂದೆ ಹಾಯ್ದು ಹೋಗುತ್ತಾನ. ಏನಂತಾರ? ಇವ ಊಟ ಮಾಡೋದು ನೋಡಿ ಕಿರಿಂದ ಬ್ರಾಹ್ಮಣ ಬಂದ ದಾಮಾಜಿ ಪಂತಗೆ ಕೇಳ್ತಾನ, ಯಪ್ಪ ಸಂತರ, 4 ದಿವಸ ಆಯ್ತು ಹೊಟ್ಟಿಗೆ ಅನ್ನ ಸಿಕ್ಕಿಲ್ಲ, ನಿಮ್ಮ ಮನಿಯೊಳಗ ಅನ್ನ ಕಾಣಿಸ್ತದ, ನನಗ ಅನ್ನ ಕೊಟ್ಟಕ್ಕಿರದ ದಯಪಾಲಿಸ್ರಿ ಅಂತೇಳಿ ಕೈ ಜೋಡಿಸಿ ಬ್ರಾಹ್ಮಣನಿತ್ತ. ಅವಾಗ ಏನಾತ್ರಿ? ಅವಾಗ ದಾಮಾಜಿ ಪಂತಗ ಅಂತಃಕರಣ ಬತ್ತು. ನನ್ನ ರಾಜ್ಯದೊಳಗ ನಾ ಇಲ್ಲಿ ಮಾಮಲೆದಾರ ಇಲಾಖೆಗೆ ಇಂಥ ಯಾಳ್ಯ ರೈತರಿಗೆ ಬತ್ತಲ್ಲ ತಿಳ್ಕೊಂಡು ಏನು ಮಾಡಿದ್ರು? ರೈತರ ಕೈಲಿ ಕರ ವಸೂಲಿ ಮಾಡಿ ರಾಜ ಗ್ವಾಳೆ ಮಾಡ್ತಾನ. ಹಳ್ಳಿ ರೈತರಿಗೆ ಇಂಥ ಯಾಳೆ ಬಂದದ, ಅವ್ರಿಗೆ ಕೊಡ್ಬೇಕು ತಿಳ್ಕೊಂಡು ವಿಚಾರ ಮಾಡ್ತಾನ. ಏನು ಮಾಡಿದ್ರು? ವಿಚಾರ ಮಾಡಿಕ್ಕಿರಿಂದ ಆ ಬ್ರಾಹ್ಮಣಗ ಕರೆದಕ್ಕಿರಿಂದ ಎಟ್ಟು ಬೇಕಟ್ಟು ದಾನ ಕೊಟ್ಟ. ಅನಾಜ ಕೊಟ್ಟ. ಮುಂದ ಎಲ್ಲಾರ್ಗಿ ಗೊತ್ತಾಯ್ತ್ರಿ, ದಾಮಾಜಿ ಪಂತ ದಾನ ಕೊಟ್ಟಾನಂದ್ರ ಅವನ ಕಡೆನೆ ಹೋಗ್ಬೇಕಂತೇಳಿ ದಿನ ಒಬ್ಬರು ಪಾಳೆನೆ ಹತ್ತು ದಾಮಾಜಿ ಮನೆಗೆ. ಹೌದು ಹೌದು ತನ್ನ ಮನೆಯಾಗಿರ್ತಕ್ಕಂತ ಎಲ್ಲಾ ಧಾನ್ಯ ದಾನ ಮಾಡಿ ಬಿಟ್ಟ. ಇನ್ನು ಮಂದಿರೇ ಬರುದು ತಪ್ಪಲ್ದು. ಅವಾಗ ಏನು ಮಾಡಿದ? ಇನ್ನು ಹೆಂಗ ಮಾಡುದಂತ ತಿಳ್ಕೊಂಡು ಪಂಡರಪುರ ಪಾಂಡುರಂಗ ಕೈ ಮುಗಿದ ಕೇಳ್ತಾನ ದಾಮಾಜಿ ಪಂತ. ಏನತ್ರಿ? ಯಪ್ಪ, ಇಂತ ರೈತರು ಹಿಂಗ ನಲುಗುದು ನೋಡುದು ನನ್ನ ಕೈಲಿ ಆಗಲ್ಲ. ಬೀದರ್ ಬಾದಶಾನು ಎಡ್ಡ ದಾಂಡಿಗೆ ಹಗಿ ಅದಾವ. ಹಗ್ಯಾಗ ಒಂದೊಂದು ಹಗ್ಯಾಗ ದೊಂದೊಂದ್ಸಿ ಚೀಲ ಜ್ವಾಳ ಅದಾವ. ಹೌದು, ಇದು ದಾನ ಮಾಡಿ ಬಿಡ್ಬೇಕಂತ ತಿಳ್ಕೊಂಡು ಹೇಳಲಿಲ್ಲ ಕೇಳಲಿಲ್ಲ, ಹಚ್ಚಿ ಬುಟ್ಟಿ ಹಚ್ಚಿ ಸರಸಕಟ ದಾನ ಮಾಡಿ ಬಿಟ್ಟ. ಹೌದು ಹೌದು ದಾನ ಮಾಡಿ ಬಿಟ್ಟ. ರೈತರು ಎಲ್ಲ ಆನಂದದಿಂದ ತಗೊಂಡು ಹೋಗಿ ಕಿರಂದ ಊಟ ಮಾಡ್ಲಕತ್ರ. ಖರೆ ದಾಮಾಜಿ ಪಂತ ಹಗೆ ಎಲ್ಲ ಕುಲ್ಲಾ ಮಾಡಂತೇಳಿ ಬಾದಶಾಗ ಗೊತ್ತಾಯ್ತ್ರಿ. ಅವಾಗ ಏನು ಮಾಡ್ತಾನ ಬಾದಶಾ? ಹಗೆದ ಮಾಲಕ್ ಬಾದಶಾಗ ಶೆಟ್ಟ ಬತ್ತು. ನನ್ನ ಕೈಯನ ಆಳ ದಾಮ್ಯ ಮಗ, ನನ್ನ ಕೈಯನ ಮಾಮಲೆದಾರದನ, ನನ್ನ ಪರವಾನಿಕೆ ಇಲ್ಲದೆ ಇವ ಹಗೆ ಕಲ್ಲ ಮಾಡದಂದ್ರ ಹೋಗಿ ದಾಮ್ಯಾಗ ಕಟ್ಟಿ ಕುದುರೆ ಕಾಲಿಗೆ ಕಟ್ಟಿ ಬಿದರ್ತನ ಎಳ್ಕೊಂಡು ಬರುತ್ತೇಳಿ ಸೈನಿಕರಿಗೆ ಕಳಿಸಿಬಿಟ್ಟ. ಅವಾಗ ಏನಾತ್ರಿ? ನೋಡ್ರಿ, ಒಳ್ಳೆ ಕೆಲಸ ಮಾಡ್ಯಾನ, ಅವನಿಗೆ ಎಳ್ಕೊಂಡು ಹೋಗ್ಬೇಕಂತೇಳಿ ಸೈನಿಕರು ಬಂದ್ರು. ಬಂದು ದಾಮಾಜಿ ಪಂತನ ಮದಿ ಮುಂದೆ ನಿಂದಿರ್ತಾರ. ಏನಂತಾರ? ದಾಮಾಜಿ, ನಮ್ಮ ಬಾದಶಾನ ಅಪ್ಪಣಿ ಇರ್ಲಾರ್ದೇನಿ ಎಲ್ಲಾ ಜ್ವಾಳ ದಾನ ಮಾಡಿದಿ. ಇವತ್ತು ನಿನಗ ಸುಟ್ಟಿ ಇಲ್ಲ, ನಡಿ ನಮ್ಮ ರಾಜ ಎಳ್ಕೊಂಡು ಬಾ ಅಂದಾರ, ನಿನಗ ಕುದುರೆ ಕಾಲಿಗೆ ಕಟ್ಟೆತ್ ಅಂದ್ರು. ಹೌದು. ಅವಾಗ ದಾಮಾಜಿ ವಿಚಾರ ಮಾಡ್ತಾನ. ಏನಂತ? ಇನ್ನು ಮಾತ್ರ ರಾಜ ನನಗ ಬಿಡಲ್ಲ, ನನಗ ಗಲ್ಲ ಶಿಕ್ಷೆ ಕೊಡುದು ಫಿಕ್ಸ್ ಆಯ್ತು. ಪಂಡರಪುರ ಪಾಂಡುರಂಗ, ಇದು ನಂದು ನಿಂದು ಕೊನೆ ಬೆಟ್ಟಪ್ಪ. ದುಃಖ ಮಾಡ್ತಾನ. ಎಷ್ಟು ದಿವಸ ನಿನ್ನ ಬಲ್ಯಾಕ ದುಡಿದ್ನಿ, ನಿನ್ನ ನಾಮ ನುಡಿದ್ನಿ, ಪರೋಪಕಾರಕ್ಕಾಗಿ ಎಲ್ಲಾ ದಾನ ಮಾಡಿದ್ನಿ ಪಾಂಡುರಂಗ. ಇವತ್ತು ನನ್ನ ಋಣ ಕಡಿತು. ಹೊಳ್ಳಿ ಮಂಗಳವೇಡದ ಹಾದಿಗೆ ನಾ ತುಳಿದಿಲ್ಲ, ಹೊಳ್ಳಿ ನಿನ್ನ ಮೋತಿ ನೋಡುದಿಲ್ಲ, ನಿನ್ನ ಗುಡಿ ಒಳಗ ಬಂದ ಭಸನ ಮಾಡುವ ಯೋಗ್ಯ ನನಗೆ ಇಲ್ಲ ಪಾಂಡುರಂಗ ಅಂತ ಹೇಳಿ ಪಾಂಡುರಂಗನ ಪಾದ ಮೇಲೆ ಕಣ್ಣೀರ್ ಹಾಕ್ತಾನ. ಪುಣ್ಯಾತ್ಮರಿಗೆ ಕಣ್ಣೀರ್ ಹಾಕ್ತಾನ. ಹೌದು ಹೌದು ದುಃಖ ಮಾಡಿ ದಾಮಾಜಿ ಪಂತ ಪಾಂಡುರಂಗನ ಕಾಲ ಮೇಲೆ ಕಣ್ಣೀರ್ ಹಾಕ್ತಾನ. ಪಾಂಡುರಂಗ ಗರ್ವ ಉಂಟಾಯ್ತು. ಏನಂತಾರ? ನನ್ನ ಭಕ್ತ ದಾನ ಮಾಡ್ಯಾನ, ಒಳ್ಳೆಯ ಕೆಲಸ ಮಾಡ್ಯಾನ, ಇವನಿಗೆ ನಾ ಹಿಡಿಗುಡಬಾರದು ತಿಳ್ಕೊಳ್ಕೊಂಡು ನಿರ್ಗುಣ ಪರಮಾತ್ಮ ಪಾಂಡುರಂಗ ಸಗುಣಾಗಿ ಹೊರಗೆ ಓಡಿ ಬಂದ. ಏನು ಮಾಡ್ದ? ತಲೆಗೆ ಹರಕ್ ರುಂಬಾಲ ಸುತ್ತದ, ಮೈ ಮೇಲೆ ಹರಕ್ಕಂಗಿ, ಒಂದು ಕಿಮಟ ದೋತ್ರ ಹಾಕೊಂಡಿಕ್ಕಿರೋದು ಓಡ್ಕೋತ್ ಬೀದರ್ ಬಾದಶಾನ ಬಲ್ಯಾಕ ಹೋದ. ಬೀದರ್ ಬಾದಶಾನ ಬಲ್ಯಾಕ ಹೋಗಿ ಕಿರಂದು ಒಳಗ ಹೆಜ್ಜೆ ಇಟ್ಟು ಆಸ್ಥಾನದೊಳಗ ನಿಂತ ಅತಾನ. ಏನಂದ? ಯಪ್ಪ, ನಾ ದಾಮಾಜಿ ಪಂತನ ಆಳಿದ್ದು. ಹೌದು ನೋಡ್ರಿ, ರಾಜ ಅಂದ, ದಾಮ್ಯ ಮಗ ನನ್ನ ಕೈಯನ ಆಳದನ, ನೀ ದಾಮಾಜಿ ಪಂತನ ಆಳದ ಏನವ? ಹ್ಞೂ ಯಪ್ಪ, ನಾ ದಾಮಾಜಿ ಪಂತನ ಆಳೆ ಇದ್ದ. ದಾಮಾಜಿ ಪಂತ ಮಂದಿ ಕಷ್ಟ ನೋಡುದಾಗ್ಲಾರ ಬಟ್ಟೆಕ್ಕ ಎಲ್ಲಾ ಹಾಗೆ ದಾನ ಮಾಡ್ಯಾನ. ಹೌದು. ಅದ್ರ ರೊಕ್ಕ ಎಷ್ಟಾಗ್ತದ ಹೇಳು, ಈಗಿಂದ ಈಗ ಕೊಟ್ಟು ಹೋಗ್ತೇನಂದ. ಹೌದು ಹೌದು ಬಾದಶಾ ಸಿಂಹಾಸನ ಮ್ಯಾಲ ನಿತ್ ಕೂತು ಕುಲು ನಕ್ರಿ. ಏನಂತ?
ಅಲ್ಲೋ ಅವ ಅಲ್ಲಿ ಎಲ್ಲಾ ದಾನ ಮಾಡ್ಯಾನ. ನಿನ್ನ ನೋಡಿದ್ರ ಮೈ ಮೇಲ 9 ಟ್ಯಾಪ್ ಹೆಚ್ಚುದಂಗೆ ಅದ. ಕಿಮ್ಮಟ್ಟು ದೋತ್ರ ಹಾಕೊಂಡು ಬಂದಿದ್ವಿ, ನನ್ನ ರೊಕ್ಕ ನೀ ಸುತ್ತ ಮಾಡ್ತೀಯ ಅಂದ. ಅವಾಗ ಏನಂತಾರ? ಯಪ್ಪ ಒಟ್ಟ ಟೈಮ್ ಇಲ್ಲ, ವೇಳೆದ ಅಭಾಯವದ ಪಟ್ನೆ ನಿಂದ ಎಟ್ಟಾಗ್ಯದ ಹೇಳಂದ. ಅವಾಗ ಏನಂತ ರಾಜ? ನಿನ್ನ ಕೈಲೆ ಕುಡ್ದಾಗಲ್ಲ ಸರಿ ಅಂದ. ಸೊಂಟನಾಗ ಒಂದು ಇಟ್ಟೆ ರೊಕ್ಕಿಂದ ಚೀಲಿತ್ರಿ. ರೊಕ್ಕಿನ ಚೀಲ ತೆಗದ ರಾಜನ ಸಿಂಹಾಸನದ ಮುಂದೆ ನೆತ್ತಕ್ಕಿರನ್ನ ಹಿಂಗ ಮ್ಯಾಲ ಮಾಡಿ ಸುರ್ಲಕ ಚಾಲೂ ಮಾಡ್ದ. ಇಟ್ಟೆ ಚೀಲ ಹೊಳ್ಳಿ ಸಿಡದ ಮುತ್ತು ರತ್ನ ಬಂಗಾರ ಖಚಿತ ರೊಕ್ಕ ದಾಳ 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 ತೆಳಗ್ ಬೀಳಕತ್ತು. ಹೌದು ಬೀಳಕತ್ತು. ಮುಡ್ತೇನೆ ಲೆಕ್ಕ ಇನ್ನ ಮುಟ್ಟಿಲ್ಲ ನಾವ. ನೋಡ್ರಿ ರೊಕ್ಕ ಇದ್ದವ್ರಿಗೆ ಆಶೆ ಬಾಳ ಇರ್ತದ. ಇರ್ಲಾರ್ದವ್ರು ಒಂದ್ ಹೊತ್ತು ಉಂಡ್ ಆರಾಮ್ ಇರ್ತಾರ. ಖರೆ ಇಲ್ಲದಕ್ ಬಹಳ ಇದ್ದವ್ರಿಗೆ ಬಹಳ ಆಶೆ. ಇನ್ನ ಹೆಚ್ಚಿಗೆ ಮಾಡ್ಬೇಕು. ಆಶೆ ಹಂಗದ್ ಗೊತ್ತೇನ್ರಿ? ಹೆಂಗೈತ್ರಪ್ಪ? ಒಬ್ಬವ ರಾಜ ಇದ್ದ. ಅವ ರಾಜ ಏನ್ ಮಾಡ್ದ, ತನ್ನ ರಾಜ್ಯದಾಗ ಎಲ್ಲಾರಿಗೆ ಸೈನಿಕರು ಬಿಟ್ಟು ಕಳ್ಸದ ಆಸ್ತಿ ಎಟ್ಟ ಅದನ್ನ ನೋಡ್ಕೊಂಡು ಬರೀತೀವಿ. ಅವಾಗ ಏನಾತ್ರಿ? ಸೈನಿಕರು ಹೋಗಿ ಆಸ್ತಿ ಲೆಕ್ಕ ಮಾಡ್ತಂದ್ರ ರಾಜ ಹೇಳಿದ್ರು, ನಿಮ್ಮ ರಾಜ್ಯದಾಗ ಆಸ್ತಿ ಇಟ್ಟವಲ್ರಿ 11 ತೆರಿ ಕೂತಿತ್ತಾವ. ನಿಮ್ಮ 11 ತೆರಿ ಕೂತಿತ್ತಾವ ರಾಜ ಅಂದತ್ತ. ತಲಿ ತುರ್ಸ್ಕೊಂಡ ದಿನ ಸಣ್ಣ ಆಗ್ಲತ್ ರಾಜ. ಸೈನಿಕರು ಕೇಳಿದ್ರು, ಮೊದಲ ಎಷ್ಟು ಚಂದ ಇದ್ರಿ, ಈಗ ಯಾಕೆ ಹಿಂಗಾಗಿರಿ? ಅವಾಗ ಏನಂದ? ಅವಾಗ ರಾಜ ಅಂದ, ಅಲ್ಲೋ ನನ್ನ 11 ತೆರಿ ಕೂತಿತ್ತಾವ, ಖರೆ 12ನೇ ತೆರಿ ಹೆಂಗಾಗೋದು ಅಂದತ್ ರಾಜ. ನೋಡ್ರಿ ಅಂತ ವಿಚಾರ. 12ನೇ ತೆರಿದ ಆಶೆ ಮಾಡೋದು ನಮ್ಮದು ಆಶೆ. ಹಂಗ ಇದ್ದರಿಗೆ ಆಶೆ ಬಾಳ ಇರ್ತವ. ಹಂಗ ದಾಮಾಜಿ ಪಂತನ ರೊಕ್ಕ ಚುತ್ತಾಗ್ಯದನ್ನ ಅಂತೇಳಿ ಕೇಳದ ಸಮಯದೊಳಗ ಬಿದರ ಬಾದಶಾ ಹೇಳ್ತಾನ. ಏನ್ ಹೇಳ್ದ? ಇನ್ನ ರೊಕ್ಕ ಚುತ್ತಾಗಿಲ್ಲ ಅಂದ ಸಮಯದೊಳಗ ಹೊಳ್ಳಿ ಹಿಡದ ಗಳ 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 ಬಂಗಾರ ರೊಕ್ಕ ಸುರಿಲತ್ತು. ರಾಜನ ಸಿಂಹಾಸನ ಮುಚ್ಚಲಾಕ ಬತ್ತು. ಸ್ವಂಟ ಬರೋಬ್ಬರಿ ರಾಜ ದರ್ಬಾರ್ ತುಂಬ ರೊಕ್ಕಿನ ಇದು ತೆಪ್ಪಿ ಬಿತ್ತು. ಎಷ್ಟು ಜ್ವಾಳದ ತೆಪ್ಪಿ ಬಿತ್ತ ಸರಿಸಿದ್ದ ಅಟ್ಟು ರೊಕ್ಕಿನ ತೆಪ್ಪಿ ಬಿತ್ತು. ಅವಾಗ ರಾಜ ಅಂದ, ಇನ್ನನ್ನು ಮಾತ್ರ ನಾ ರೊಕ್ಕನಾಗ ಮುಗಿಸ್ತೇನೆ ಅಂದ. ನನ್ನ ರೊಕ್ಕ ಚುತ್ತಾಯ್ತು, ನೀ ಹೋಗಿ ಹೊಳ್ಳಿ ಅಂದ. ಹಂಗೆ ಹೋಗುದಿಲ್ಲ ಅಂದವ. ಏನತ್ತ? ರಾಜಮುದ್ರಾ ಸಿಕ್ಕಾ ಹೊಡೆದಕ್ಕಿರಿಂದ ಪೇಡ ಪಾವತಿ ಕೊಡು. ಪೇಡ ಪಾವತಿ ಕೊಟ್ಟಂದ್ರ ಅಲ್ಲಿ ನನ್ನ ದಾಮಾಜಿ ಪಂತಗೆ ನನ್ನ ಸೈನಿಕರು ಬಿಡ್ತಾರ. ಅವಾಗ ಫೋನ್ ಇತ್ತಿಲ್ರಿ. ಹೌದ್ರಪ್ಪ. ಆಯ್ತಂದ ರಾಜಮುದ್ರಾ ಸಿಕ್ಕಾ ಹೊಡೆದ ಪೇಡ ಪಾವತಿ ಕೊಟ್ಟ. ಅಲ್ಲಿ ಮಾಯದವ ಪಾಂಡುರಂಗ ಹಳ್ಳಿ ಎಲ್ಲಿ ಮಂಗಳವೇಡದಾಗಿ ಬಂದ. ಏನ್ ಮಾಡ್ದ ಅವಾಗ? ಇವ್ರು ಸೈನಿಕರು ಎಲ್ಲ ದಾಮಾಜಿ ಪಂತಿಗೆ ಎಳ್ಕೊಂಡು ಹೋಗ್ಬೇಕಂತೇಳಿ ಕುದುರೆ ಕಾಲಿಗೆ ಹಾಕಿ ಕಟ್ಲಕತ್ತೆ. ಕುದುರೆ ಕಾಲಿಗೆ ಕಟ್ಟಿ ಎಳಿಬೇಕು ಅತಿರು ಬಂದ ಪಾಂಡುರಂಗ, ದಮ್ರಿ ಅಂದ. ಏನತ್ತ? ನಿಮ್ಮ ರಾಜನ ರೊಕ್ಕ ಎಲ್ಲ ಕೊಟ್ಟು ಬಂದಿದ್ ನೋಡ್ರಿ, ಇದು ರಾಜಮುದ್ರಾ ಸಿಕ್ಕ ಪೇಡ ಪಾವತಿ ತಗೋರಿ, ನನ್ನ ಮಾಲ ತೆಗಿ ಬಿಡ್ರಿ ಅಂತ. ಹೌದ್ರಪ್ಪ. ಆಯ್ತಂದ್ರು ಸೈನಿಕರು ನೋಡಿದ್ರು ಪೇಡ ಪಾವತಿ ಸಿಕ್ಕಾಯ್ತು ರಾಜಮುದ್ರಾ. ನಮ್ಮ ರಾಜಂದ ಯಾವ್ದೇಳಿ ದಾಮಾಜಿ ಪಂತಗೆ ಬಿಟ್ಟು ಹೋದ್ರು. ದಾಮಾಜಿ ಪಂತ ವಿಚಾರ ಮಾಡ್ದ, ಏನತ್ತ? ಯಾರು ಇರ್ಬೇಕತ್ತಳಿ ಹೊಳ್ಳೆ ನೋಡೋರಾಗ ಪಾಂಡುರಂಗ ಮಟ್ಟಮಾಯಾಗಿ ಬಿಟ್ಟ. ಹೌದ್ರಪ್ಪ. ಅವಾಗ ಹೇಳ್ತಾನ ದಾಮಾಜಿ ಪಂತ, ಏನತ್ತ? ಯಪ್ಪಾ, ನಾ ದಾನ ಮಾಡುದು ಶ್ರೇಷ್ಠದ ಜಗತ್ತದೊಳಗೆ. ಏನು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತನ ಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ. ಹೌದ್ರಪ್ಪ. ನಾವು ಯಾರಿಗರೆ ಕೊಟ್ಟೇವಂದ್ರ ಪರಮಾತ್ಮ ನಮಗ ಕೊಡ್ತಾನಂತೇಳಿ ಮನಸ್ಸಿನೊಳಗೆ ಇರಬೇಕು. ಹಂಗ ಪಾಂಡುರಂಗ ಮಾಯಾಗಿ ಹೋಗಿ ಕೂತ. ಅವಾಗ ದಾಮಾಜಿ ಪಂದಂದ, ಯಪ್ಪ ಭಕ್ತವಚ್ಚಲ ಕರುಣಾನಿಧಿ ಅಪಾಟ ಬಂದವ. ಜಗತ್ತದೊಳಗೆ ನಿನ್ನ ಲೀಲೆ ಹೆಚ್ಚಿಂದದಪ್ಪ, ಹಾಡ್ದೈತಿ. ನಿನ್ನ ನಂಬಿದವನಿಗೆ ಜಗತ್ತದೊಳಗೆ ಎಂದು ಕೆಡಗಾಲಿಲ್ಲ, ನಿನ್ನಗ ಅನಕ ಆಡದವನಿಗೆ ಎಂದು ಉಳುಗಾಳಿಲ್ಲ. ದೇವತಾ ರೀತ್ಯಾಸ ಕೋನ ಮಾರಿ ದೇವನ ಅಹಿತ ರೀತ್ಯಾಸ ಡುಕ್ಕರ್ ಮಾರಿ ಅಂತ ಹೇಳ್ತಾರ. ಹಿಂಗಂದಿರೇನ್ರಪ್ಪ? ಪರಮಾತ್ಮ, ನಾ ಮಾಡಿದ್ದು ಒಳ್ಳೆ ಕೆಲಸ ದಾನದಿಂದ ನೀ ಬಂದ ನನಗ ಏನಾಗಿದೆ ವರವಾಗಿದೆ ಅಂತ ಹೇಳಿ ಪಾಂಡುರಂಗನ ಪಾದ ಹಿಡಿದಕ್ಕಿರಂದ ದಾಮಾಜಿ ಪಂತ. ಇಲ್ಲಿ ಪರಶು ಮಾಸ್ತರ್ಗೆ ಏನ್ ಹೇಳುದದ? ಏನ್ ಹೇಳದ್ರಿ? ದಾಮಾಜಿ ಪಂತ ದಾನ ಮಾಡುವುದರಿಂದ ಪಾಂಡುರಂಗವನ ಆಳಾಗಿ ಹೋಗಿ ಬಂದಾನ. ಆಳಾಗಿ ಹೋಗ್ಯಾರಪ್ಪ. ನಾವು ದಾನ ಮಾಡಿದೆವು ಅಂದ್ರೆ ದೇವರು ಬಂದು ನಮ್ಮಲ್ಲಿ ಹಾಳಾಗುತ್ತಾನ. ದಾನದೊಳಗೆ ಇಟ್ಟ ತಾಕತ್ತದ ಪರಶು ಮಾಸ್ತರ. ಇನ್ನು ಹೆಂಗ ಹೆಚ್ಚು ಮಾಡವ್ನಿ ಹೇಳ್ತಾರ್ರಿ ಮುಂದಿನ ಸಂಧಿಗೆ. ಕೇಳ್ರಿ, ಏನ್ರಿ? ದಾನ ಮಾಡಿದವ್ರದ ಹೆಸರು ಬದಲಾಗ್ಯಾವ. ಲಿಂಗಮ್ಮ ಹೋಗಿ ದಾನಮ್ಮ ಆಗ್ಯಾದ.
ಕಣ್ಣ ದಾನ ಮಾಡ್ದ ಬ್ಯಾಡರ ಕಣ್ಣಪ್ಪ. ಏನಾತ್ರಿ? ಕಾಡಾರಣ್ಯದೊಳಗೆ ಹೋಗಿ ಗಿಡದಾಗ ಕುತ್ತ ಮಳಿ ಗಾಳಿ ಬೀಳಕತ್ತು. ಹೌದು. ಗಿಡದಾನ ಎಲಿ ಹರಿದು ತೆಳಗ ಹೋಗದ ಲಿಂಗಿತ್ತು. ಲಿಂಗಿನ ಮೇಲೆ ಬಾಳ ಹೇಳಲ್ಲ, ಲಿಂಗಿನ ಮೇಲೆ ಹೋಗಿ ಕುತ್ತ ಮಳಿ ಗಾಳಿ ನೋಡಿಕಿರಂದ ಆಸರ್ಕ ದೇಗಲದಾಗ ದೇವ್ರ ಅನ್ನೋದು ಕೂನಿಲ್ಲ. ಮುಂದೆ ಬಂದಕಿರಂದ ಏನಾಯ್ತು, ಅಲ್ಲಿ ಬ್ರಾಹ್ಮಣ ಪೂಜೆಗೆ ಬಂದಿದ್ದು ದೇವ್ರ ಇದ್ರ ಮೇಲೆ ಕುಂದರ್ ಬೇಡಂದ. ಬ್ಯಾಟಿ ಆಡ್ಲಾಕ ಹೊಂಟ, ಬ್ಯಾಟಿ ಸಿಗಲಿಲ್ಲ. ಬ್ಯಾಟಿ ಸಿಗೋಲಾಗಣ ಪರಮಾತ್ಮಗ ಕೈ ಮುದ ಕೇಳ್ತಾನ, ಏನಂತ? ನನಗ ಏನು ಕೊಡ್ತಿ ಅದರ ಅಂದ ನಿಮ್ಮ ನಿನಗ ಕೊಡ್ತ, ಇವತ್ತು ನನಗೆ ಬ್ಯಾಟಿ ಸಿಗಲಿಲ್ಲ ಅಂದ. ಆಯ್ತಂದ ಪರಮಾತ್ಮ ಪ್ರಕಟ ಆದಾಗ ಹೋಗಿ ಕಿರಂದ ಚಿಗುರಿ ಮಾಂಸ ಸಿಕ್ತು ತಂದು ಅರ್ಧ ತಾತಿಂದ ಅರ್ಧ ಲಿಂಗಿನ ಮೇಲೆ ಇಟ್ಟ. ಅವಾಗ ಏನಾಗಿತ್ತು ನೋಡ್ರಿ, ಮಾಂಸ ಲಿಂಗಿನ ಮೇಲೆ ಗುಡಾಗಿಟ್ರ ನಿಮ್ಮಂತವ್ರು ಬಿಡ್ತಾ ಇರ್ತೀರಿ, ಕಟ್ರಿ ಮಗನಿಗೆ ಹೊಡಿರ್ತಾರ. ಹೌದು. ಬ್ರಾಹ್ಮಣ ಬಂದ ಮರುದಿನ ನೋಡ್ತಾನ, ಚಿಗುರಿ ಮಾಂಸ ತಂದ ಲಿಂಗನ ಮೇಲೆ ಇಟ್ಟನ, ಯಾವ ಮಗ ಅದನ್ನ ಹಿಡಿದು ಕಟ್ಟಿ ಹೊಡಿರಿ ಅಂದ್ರು. ಹೌದು. ಊರು ಮಂದೆಲ್ಲ ಕೂಡಿಕಿರಂದ ತಂದ ಕಟ್ಟಿ ಮೈ ಎಲ್ಲ ಭಾರ ಬೀಳಂಗ ಹೊಡೆದ್ರು. ಖರೆ ಇವ ತನ್ನ ಇದು ಮಾಡಲಿಲ್ಲ. ಯಪ್ಪ, ನಾನ್ ನಿನಗ ಮಾತು ಕೊಟ್ಟಿದ, ನಿನಗ ಏನೋ ದಾನ ಕೊಟ್ಟಿದ ತಿಳ್ಕೊಂಡು ಅವ್ರ ಕೈಲಿ ಏಟ ತಿಂದ ಹೋದ. ಇವನಿಗೆ ಮೈ ಎಲ್ಲ ಬರಿ ಬಿತ್ತಿತ್ತು, ದುಃಖ ಆಗಿತ್ತು, ಗಾಯ ಆಗಿತ್ತು. ಹೊಳ್ಳಿ ಅದೇ ದೇಗ್ಲದಾಗ ಹೋದ ಸಮಯದೊಳಗ ಶಿವಲಿಂಗಕ್ಕೆ 2 ಬಟ್ಟಲಿದ್ದು ಕಣ್ಣ ಬಟ್ಟಲ. ಕಣ್ಣಾನ ರಕ್ತ ಹರಿಲಕತ್ತು ಭಕ್ತನ ಸಂಕಟ ನೋಡಿ. ಆ ಸಮಯದೊಳಗ ಏನಾಗಿತ್ತು? ಯಪ್ಪ, ನಿನ್ನ ಕಣ್ಣಾನ ರಕ್ತ ಬರಬಾರ್ದು ತಿಳ್ಕೊಂಡು ಒಂದು ಕಣ್ಣಾನ ರಕ್ತ ಹೊಂಟಣ ತನ್ನ ಕೈಯಾಗಿರ್ತಕ್ಕಂತ ಬಾಣ ತಗೊಂಡು ಕಣ್ಣು ಗುಡ್ಡಿ ಕೆತ್ತಿ ಲಿಂಗಕ್ಕೆ ಹಚ್ಚದ, ಪುಣ್ಯಾತ್ಮರಿ ಲಿಂಗಕ್ಕೆ ಹಚ್ಚದ. ಹೌದು. ಮತ್ತ ನಿತ್ತ ಮತ್ತೊಂದು ಕಣ್ಣಂದು ರಕ್ತ ಬರ್ಲಕತ್ತು. ಪರಮಾತ್ಮ ಹೆಂಗ ಪರೀಕ್ಷೆ ಮಾಡ್ತಾನ ನೋಡ್ರಿ. ಹೌದು. ನನಗ ಕಣ್ಣಿರ್ಲಿಕ್ಕೆ ಇರ್ಲಿ ಪರಮಾತ್ಮ, ನನಗ ನೀ ದಾನ ಕೊಟ್ಟದ ಅಂದ್ರ, ಇವತ್ತು ನನಗ ಬ್ಯಾಟಿ ಕೊಟ್ಟಿದೆ ಅಂದ್ರ ನಿನಗ ಅರ್ಧ ದಾನ ಕೊಟ್ಟದ್ದೇ ಅದ. ನೀ ನನಗ ಕೊಟ್ಟಿದ್ರೆ ನಾನು ನಿನಗ ಕೊಡ್ತೀನಿ ತೊಳು. ಮತ್ತೊಂದು ಕಣ್ಣು ಕಿತ್ತಿ ಹಚ್ಚಬೇಕತ್ತನ. ಖರೆ ಇದನ್ನೂ ಕಣ್ಣು ಕಿತ್ತಿದ್ರೆ ಹಚ್ಚಲಾಕ ಹೆಂಗ ಬರ್ತದ್ರಿ? ಎಲ್ಲಿ ಹಚ್ಚಬೇಕು? ಕಣ್ಣ ಸಿಗಬೇಕಲ್ರಿ ಗುಡ್ಡಿ. ಅವಾಗ ದಿನ್ಯಪ್ಪ ವಿಚಾರ ಮಾಡ್ತಾನ, ತನ್ನ ಎಡಕ್ಕಿನ ಕಾಲ ಎತ್ತಿ ಕೆರಂದ ಲಿಂಗದ ಕಣ್ಣಿಗೆ ಹಚ್ಚದ. ತನ್ನ ಎಡಕ್ಕಿನ ಕಾಲ ಎತ್ತಿ ಕಿರಂದ ಹೆಬ್ಬಟ್ಟ ಲಿಂಗದ ಕಣ್ಣಿಗೆ ಹಚ್ಚದ. ಬಾಣಕ್ಕೆ ಹೊಡೆದಕ್ಕಿರಂದ ಕಣ್ಣ ಗುಡ್ಡಿ ಕಿತ್ತಿ ಎಡಕ್ಕಿನ ಬಟ್ಟ ಕಾಲಿನ ಬಟ್ಟಿದ್ದಲ್ಲಿ ಕಣ್ಣ ಕುಂಡ್ರಸದ. ಕಣ್ಣ ಕುಂಡ್ರಸದ ಸಮಯದೊಳಗ ಲಿಂಗನಂದ ಶಿವ ಸಾಕ್ಷಾತ್ ಪ್ರಕಟ ಹೇಳ್ತಾನ, ಏನತ್ತ? ದಿಣ್ಣಪ್ಪ, ಇವತ್ತು ನೀ ನನಗ ಕಣ್ಣ ದಾನ ಮಾಡಿದೆ ಅಂದ್ರೆ ನಿನ್ನ ಹೆಸರು ದಿಣ್ಣಪ್ಪ ಹೋಗಿ ಜಗತ್ತದೊಳಗ ಬ್ಯಾಡರ ಕಣ್ಣಪ್ಪ ತಳಿ ಆಶೀರ್ವಾದ ಮಾಡ್ಯಾನ. ಹೌದು. ಕಣ್ಣ ದಾನ ಮಾಡೋದ್ರಿಂದ ಬ್ಯಾಡರ ದಿಣ್ಣಪ್ಪ ಹೋಗಿ ಕಣ್ಣಪ್ಪ ಆಗ್ಯಾನ. ಬಾಳಿ ಹಣ್ಣು ದಾನ ಮಾಡೋದ್ರಿಂದ ಲಿಂಗಮ್ಮ ಹೋಗಿ ದಾನಮ್ಮ ಆಗ್ಯಾಳ. ಹಿಂಗ ಬಹಳ ಮಂದಿ ಹೆಸರು ಬದಲಾಗ್ಯಾವು. ದಾಮಾಜಿ ಪಂಥನಲ್ಲಿ ಆಳಾಗಿ ಪಾಂಡುರಂಗ ಬಂದನ ದಾನದ ಸಲುವಾಗಿ. ಜಗತ್ತದೊಳಗ ದಾನ ಶ್ರೇಷ್ಠದ ತಳೆ ಹೇಳ್ತೀನಿ, ಹೊತ್ತು ಹೊಂಡುತ್ತನ ದಾನ ಶ್ರೇಷ್ಠದ ತಳಿ ಹೆಚ್ಚು ಮಾಡೇ ಮಂಗಳಾರತಿ ಮಾಡ್ತೀನಿ ಫಳ್ಯಾಗ. ನೋಡೋರು ನಮ್ಮ ಉತ್ತನಾಳ ಪರಸು ಮಾಸ್ತರ್ ಅವರು ಹೆಂಗ ಮಾತಾಡ್ತಾರ. ಹೌದ್ರಪ್ಪ. ಯಾಕಂದ್ರ ನಮಗಿಂತ ಬಹಳ ವರ್ಷ ಅನುಭವ ಹೆಚ್ಚದಾರ. ಸೊನ್ಯಾಳ ಹನುಮಂತ ಗೌಡ್ರ ಶಿಶಿ ಮಕ್ಕಳು. ಹೆಂಗಾಗ್ಯದ ಗೊತ್ತೇನ್ರಿ? ಏನಾಗ್ಯದ್ರಿ? ಆ ಹನುಮಂತ ಗೌಡ್ರು ಬಹಳ ವರ್ಷ ಡೊಳ್ಳಿನ ಹಾಡಿಕೆಯಾಗ ಸೇವಾ ಮಾಡಿದ್ರು. ಮಾತಿನ ಮುತ್ತ ಅನ್ಸೋದ್ರು. ಅನ್ಸಾರಪ್ಪ. ಖರೆ ಹನುಮಂತ ಗೌಡ್ರದು ಏನ ಹಾದಿ ಹಿಡ್ದಾನ ಪರಸು ಮಾಸ್ತಾರ. ಖರೆ ಅದು ಚಾಕೋರಿ ಬಿಟ್ಟು ಅಳಿಗಾಡ ಒಂದು ಗಾಡಿ. ಹನುಮಂತ ಗೌಡ್ರಿ ಶಶಿ ಮಕ್ಕಳು ಅದಿರಿ ಅದಾರಪ್ಪ. ಹನುಮಂತ ಗೌಡ್ರು 40 ವರ್ಷ ಹೇಳ್ಯಾರ, ತಾಯಿ ತಂದಿಗೆ ನೋಡ್ರಿ, ಊಟಕ್ಕೆ ಹಾಕ್ರಿ, ಅದ್ರ ಬಿಟ್ಟು ಮತ್ತೊಂದ್ ಹೇಳಕ್ ಬರಲ್ಲ ನಿಮ್ಗೆ. ಹೇಳ್ತಾರಲ್ರಿ, ಎಷ್ಟು ಹನುಮಂತ ಗೌಡ್ರು ಬುತ್ತಿ ಕಟ್ಟಿ ಕೊಟ್ಟಾರ ಅಟ್ಟಿ. ಕಟ್ಟುದು ಬಿಟ್ಟು ಕಣಿತನಕ್ ಹೋಗಲ್ಲ. ಜರ ನೀವು ಬೆತ್ತಿ ಬೆಳೆದ ತಯಾರು ಮಾಡ್ರಿ. ಹೌದು ಮಾಡ್ತಾರಪ್ಪ. ಇರ್ಲಿ. ಇವತ್ತ ಮಗಲಾಗ ಸಣ್ಣ ಹುಡುಗದಂತೇಳಿ ಹೆಚ್ಚೆ ಮಾಡಿ ಮಂಗಳಾರತಿ ಮಾಡ್ತೀನಿ ಅಂದಾರ. 10 ಹೊಂಡುದ್ರಾಗ ಪರಸು ಮಾಸ್ತರ್ ಕಚ್ಚಿ ಢಿಲ್ಲ ಮಾಡಿ ಮಂಗಳಾರತಿ ಮಾಡೋದು. ಇಲ್ಲಿ ಬಹಳ ಮಾತಾಡೋದು ಬೇಡ. ಏನಾತ್ರಿ? ನನ್ನ ಮಾಯಾದ ಗುಡ್ಡದ ಮ್ಯಾಲ ಏನಾಗಿತ್ತು? ಅಂಶದ ಮುತ್ಯಾನ 3 ಮಂದಿ ಪುಣ್ಯಾದ ಮಕ್ಕಳು. ಯಾರ್ಯಾರು? ಮಾಯಾದ ಮಗು ಮಾಧುಲಿಂಗ ತೇರವಾಡ ಮಂಗರಾಯ ಕರಣಿ ಮನ ಕಾರ್ಚಿದ್ದ. ಏನಾಗಿತ್ತಲ್ಲಿ? ಇದ್ರೊಳಗ ಮಹಾದೇವನ ಅವತಾರ ಮಾಧುಲಿಂಗ. ಏನ್ ಮಾಡಿದ್ರಪ್ಪ? ಅರಿಕೆರೆ ಬಿಟ್ಟು ಕಿಲ್ಲಾರ ಕಾಯುತ್ತ ಹೆಂಗ ನಿಮ್ಮ ಭಾಗದೊಳಗ. ಕೃಷ್ಣನ ಭೀಮಾ ನದಿ ಹೊಳಿ ದಂಡಿಗೆ ಬರ್ತಾನ.
ಹೌದು ಹೆಂಗ ಪವಾಡ ಮಾಡ್ತಾನ ಮಾಡ್ತಾರ. ಕಳ್ಳರ ಕೌಟಿಗೆ ಮುರಿದು ಭಂಡಾರ ಗೊಟ್ಟಿತ್ತೇಳಿ ನಾಮಕರಣ ಹೆಂಗ ಮಾಡ್ತಾನ ಅಂತಕ್ಕಂಥದ್ದು. ಏನ್ ಮಾಡ್ಬೇಕು? ಒಂದ ನಾಲ್ಕನುಡಿ ಸತ್ಯ ಸುಂದರ ಚಾಲ ಹಾಡ್ತೇವು. ಹಾಡಿ ಮಾಧುಲಿಂಗನ ಚರಿತ್ರೆ ತಾವೆಲ್ಲರೂ ಭಕ್ತಿಯಿಂದ ಕೇಳಿ ನಮಗೆ ಆಶೀರ್ವಾದ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳ್ಕೊಳ್ಳಿ ನಿಂತ ಪುಣ್ಯಾತ್ಮರಿ. ಹೌದು ಹೌದು.